ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೇನು ಇವತ್ತಿನ ದಿನದ ರೊಟೀನ್ನ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು, ಬ್ರೈಟ್ ಆಗಿತ್ತು. ಬೆಳಗ್ಗೆ ಎದ್ದು ನಾನು ಸ್ವಲ್ಪ ಟೀ ಕುಡಿಯೋಣ ಅಂದ್ಬಿಟ್ಟು ಒಳ್ಳೆ ಟೀ ಪ್ರಿಪೇರ್ ಮಾಡಿಕೊಂಡೆ. ಟೀ ಕುಡಿದಾದ್ಮೇಲೆ ತಿಂಡಿ ತಿಂದ್ಬಿಟ್ಟು ಮಗು ಸ್ನಾನಕ್ಕೆ ನಾನೇ ಮಾಡಿಸೋಣ ಅಂಥೇಳಿ ಎಲ್ಲ ರೆಡಿ ಮಾಡಿಕೊಂಡೆ. ನಾನು ಇವತ್ತು ಮಗು ಸ್ನಾನಕ್ಕೆ ಆಲಿವ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ಮಸಾಜ್ಗೆ. ಮಗುಗೆ ಸ್ನಾನ ಮಾಡಿಸಿ ಆದಮೇಲೆ ಮಲಗಿಸಿ ನಾನು ಸ್ವಲ್ಪ ಫಸ್ಟ್ ಕ್ರೈಯಿಂದ ಐಟಮ್ಸ್ ತರಿಸಿದ್ದೆ, ಅದನ್ನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಫಸ್ಟ್ ಕ್ರೈಯಿಂದ ಸ್ವಲ್ಪ ಡೈಪರ್ಸ್ನ ತರಿಸಿದ್ದೆ. R4Rabbit ಬ್ರ್ಯಾಂಡ್ ಡೈಪರ್ಸ್ನ ತರಿಸಿದ್ದೀನಿ. ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇರೋದು. ತುಂಬ ಒಳ್ಳೆ ರಿವ್ಯೂಸ್ ಕೇಳಿದೆ ಇದ್ರ ಬಗ್ಗೆ. ಸೊ ಇದನ್ನು ನಾನು ಇಲ್ಲಿ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ನೀವು R4Rabbit ಡೈಪರ್ಸ್ದು ಸೆಟ್ ಆಫ್ 46 ಡೈಪರ್ಸ್ ತರಿಸಿದ್ದೀನಿ. ನಾನು ಲಾರ್ಜ್ ಸೈಜಲ್ಲಿ ತೊಗೊಂಡಿದ್ದೀನಿ. ನನ್ನ ಬೇಬಿ ವೆಯ್ಟ್ ಬಂದು 6 kgs ಇರೋದ್ರಿಂದ ಲಾರ್ಜಲ್ಲಿ ವೆಯ್ಟ್ 7 to 14 kgs ಇದೆ. ಸೊ ನಾನು ಲಾರ್ಜೇ ತೊಗೊಂಡೆ. ಸೊ ಇದು ತುಂಬಾ ಸಾಫ್ಟ್ ಆ್ಯಂಡ್ ಲೈಟ್ ವೆಯ್ಟ್ ಆಗಿದೆ. ಇದ್ರ ಜೊತೆ ಈ ಥರ ಟೇಪ್ ಬರುತ್ತೆ, ಡಿಸ್ಪೋಸ್ ಮಾಡೋಕ್ಕೆ ಕೂಡ ಈಸಿ. ಈ ಥರ ಸುತ್ತಬಿಟ್ಟು ಟೇಪ್ ಅಂಟಿಸಿದ್ರೆ ಈ ಥರ ಡಿಸ್ಪೋಸ್ ಮಾಡ್ಬೋದು ನಾವು. ಸೊ ನಾನು ಇದನ್ನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ ನನ್ನ ಮಗುಗೆ ಇವತ್ತಿಂದ. ಜೊತೆಗೆ ಸ್ವಲ್ಪ ಬೇಬಿದು ಕ್ರೀಮು ಮತ್ತು ಸೋಪು, ಮಸಾಜ್ ಆಯಿಲ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಬೇಬಿದು ಮಸಾಜ್ ಆಯಿಲು ಮತ್ತು ಸೋಪ್ ತರಿಸಿದ್ದೆ. ಇಲ್ಲಿ ನಾನು ಸೆಬಾಮೆಡ್ ಮಸಾಜ್ ಆಯಿಲ್ ಮತ್ತು ಸೋಪು ಯೂಸ್ ಮಾಡೋದು. ಇದ್ರ ಜೊತೆಗೆ ಬೇಬಿ ಸೋಪ್ ಕೂಡ ತರಿಸಿದ್ದೆ. ಒಂದು ಫಸ್ಟ್ ಕ್ರೈಯಿಂದ ತರಿಸಿದ್ದೀವೆಲ್ಲ ನಾನು ಮಗು ಬಟ್ಟೆನೆಲ್ಲ ಅಮೆಝಾನಿಂದ ಒಂದು ಸ್ಟೋರೇಜ್ ಆರ್ಗನೈಸರ್ ತರಿಸಿದ್ದೀನಿ. ಅದರಲ್ಲಿ ಇಡೋದು. ಮಗು ಬಟ್ಟೆ ಎಲ್ಲ ಕೆಲವು ಟೈಟ್ ಆಗಿಬಿಟ್ಟಿತ್ತು ಆ್ಯಂಡ್ ಕೆಲವು ಹೊಸ ಬಟ್ಟೆ ಇತ್ತು ಈಗ ಫಿಟ್ ಆಗುವಂಥದ್ದು. ಸೊ ಆ ಬಟ್ಟೆನೆಲ್ಲ ತೆಗೆದು ಟೈಟ್ ಆಗಿರೋ ಬಟ್ಟೆನೆಲ್ಲ ಎತ್ತಿಡೋಣ ಅಂತ ಅಂದ್ಕೊಂಡು ಇಲ್ಲಿ ಆರ್ಗನೈಸ್ ಮಾಡ್ತಾಯಿದ್ದೀನಿ. ನಾನು ಇದರಲ್ಲಿ ಮಗುಗೆಲ್ಲ ಇನ್ನೂ ಟೈಟ್ ಆಗುವಂಥ ಬಟ್ಟೆ ಇಟ್ಟಿದ್ದೀನಿ. ಸೊ ಇದೆಲ್ಲ ನೆಕ್ಸ್ಟ್ ಮಂತ್ ತೆಗೆದು ಮಗುಗೆ ಯೂಸ್ ಮಾಡ್ಬೋದು ಅಂತ ಒಂದು ಬ್ಯಾಗಲ್ಲಿಟ್ಟು ಎತ್ತಿಡ್ತಾ ಇದ್ದೀನಿ. ನಾನು ಈ ಸ್ಟೋರೇಜ್ ಆರ್ಗನೈಸರ್ ಫಸ್ಟ್ ರೋ ಅಲ್ಲಿ ಸಾಕ್ಸು, ಮಿಟನ್ಸು, ಕರ್ಚೀಫ್ಸ್ದು ಇಟ್ಟಿದ್ದೀನಿ ಮಗುದು. ಸೆಕೆಂಡ್ ರೋ ಅಲ್ಲಿ ಎಲ್ಲ ಫ್ರಾಕ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಥರ್ಡ್ ರೋ ಅಲ್ಲಿ ನಾನು ಎಲ್ಲ ಪ್ಯಾಂಟ್, ಟಿ ಶರ್ಟ್ ಸೆಟ್ ಬರುತ್ತಲ್ಲ ಅದನ್ನು ಥರ್ಡ್ ರೋ ಅಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಬಂದುಬಿಟ್ಟು ಒನ್ಸೀಸು ಮತ್ತು ಟೀ ಶರ್ಟ್ಸು ಕೆಲವೆಲ್ಲ ಇದೆಯಲ್ಲ ಅದನ್ನು ಇಟ್ಕೊಂಡಿದ್ದೀನಿ. ಅರೇಂಜ್ ಆದಮೇಲೆ ಈ ಥರ ಕಾಣಿಸುತ್ತೆ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.